NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ. ಬಸವನ ಬಾಗೇವಾಡಿಯ ಪುರಸಭೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಕೃಷಿ ಮಾರುಕಟ್ಟೆ, ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸ್ವಕ್ಷೇತ್ರ ಬಸವನ ಬಾಗೇವಾಡಿಯ ಪುರಸಭೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಬಹಳ ದಿನಗಳಿಂದ ಬಾಕಿ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಇಂದು ತೆರೆ ಬಿದ್ದಿದೆ. ಬಸವನ ಬಾಗೇವಾಡಿಯ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ ಮಾರುಕಟ್ಟೆ, ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸಮ್ಮುಖದಲ್ಲಿ ನಡೆದ ಆಯ್ಕೆ. ಇನ್ನುಳಿದ 6-7 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಜಗದೇವಿ ಗುಂಡಳಿ, ಉಪಾಧ್ಯಕ್ಷರಾಗಿ ಅಶೋಕ್ ಹಾರಿವಾಳ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಸುಗಮವಾಗಿ ನಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದಿತ್ತು. ಆದರೆ ಅಶೋಕ್ ಹಾರಿವಾಳ್ ಅವರು 19 ಸದಸ್ಯರ ಬಲದೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಶ್ರೀ YS ಸೋಮನಕಟ್ಟಿ ತಹಸೀಲ್ದಾರರು ಚುನಾವಣಾ ಪ್ರಕ್ರಿಯೆ ನಡೆಸಿದರು. ನಂತರ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗೋಳಿ. ಮೊದಲದಾಗಿ ಅಪ್ಪ ಬಸವಣ್ಣನ ಪಾದಗಳ ಗಣಮನೆದು ನಾನು 2ನೇ ಬಾರಿ ಈ ಪುರಸಭೆಗೆ ಆಯ್ಕೆಯಾಗಿದ್ದು ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಈ ಪುರಸಭೆಯನ್ನು ಕುರ್ಚಿ ಹತ್ತಬೇಕು, ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು. ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನಂಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಗದೇವಿ ಗುಂಡಳಿ, ಬಸವನ ಬಾಗೇವಾಡಿ. ಎಲ್ಲ ಸದಸ್ಯರು ಎಲ್ಲರೂ ಸಾಹೇಬರು ನಮ್ಮ ಮೇಲೆ ಭರವಸೆಯನ್ನಿಟ್ಟು ಆಯ್ಕೆ ಮಾಡಿದ ಅವರು ಆಯ್ಕೆ ಕೊಟ್ಟ ಮಾರ್ಗದರ್ಶನದಲ್ಲಿ ಇವರೆಲ್ಲ ನನಗೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಗುರು ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೇ ಪ್ರಥಮ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಇಡೀ ರಾಜ್ಯದಲ್ಲಿ ನೋಡಬೇಕಾದ್ರೆ ಅಭಿವೃದ್ಧಿ ಅಧಿಕಾರಿ ಶಿವಾನಂದ ಪಾಟೀಲರು ಇದು ಏನು ಪುರಸಭೆ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಈ ಚುನಾವಣೆಯಲ್ಲಿ ಈಗ ಜಗದೇವಿ ಗುಂಡಳಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಯಾಕಂದ್ರೆ ನಾವು ಪುರಸಭೆ ನೋಡ್ತಕ್ಕಂಥ ಪುರಸಭೆ ಇಡೀ ರಾಜ್ಯದಲ್ಲೇ ಪುರಸಭೆ ಈ ಥರ ಎಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಆದ್ರೆ ಇದಕ್ಕೆ ಏನೋ ಒಂದು ಸ್ವಲ್ಪ ತಡವಾಗಿದ್ದರೂ ಕೂಡ ಈ ಬಾರಿ ಏನದೇನು ಪೂಜಾರಿಗಳು ಮುಹೂರ್ತ ಆಗ್ಬೇಕತ್ತಾರಲ್ಲ ಅಧ್ಯಕ್ಷಕ್ಕೆ, ಆ ಟೈಪ್ ಜಗದೇವಿ ಗುಂಡಳಿ ಅಕ್ಕವರು ಅವರು ಅಧ್ಯಕ್ಷ ಸ್ಥಾನವನ್ನು ಮಾಡಿದರು. ನಮ್ಮ ಸಚಿವರು ಮತ್ತು ನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸುಮಾರು ಅವರು ಅವಿರೋಧವಾಗಿ ಆಯ್ಕಾದರೂ ನನಗೆ ಎಲ್ಲ ನನ್ನ ಪುರಸಭೆ ಸದಸ್ಯರುಗಳು ಭಾಳ ಗೌರವಾನ್ವಿತ ಪುರಸಭೆ ಸದಸ್ಯರದಾರ. ಅವರೆಲ್ಲರೂ ಕೂಡ ನನಗೆ 23 ಸದಸ್ಯರಲ್ಲಿ 19 ಮತಗಳನ್ನು ನೀಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಜಯಬೇರಿಯನ್ನು ತಂದು ಕೊಟ್ಟಾರ. ಆ 19 ಸದಸ್ಯರಲ್ಲ 23 ಸದಸ್ಯರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಪಕ್ಷಾತೀತವಾಗಿ ಅವರು ನಮಗೆ ಬೆಂಬಲವನ್ನು ಕೊಟ್ಟರು. 19 ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೀತಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ 23 ವಾರ್ಡ್ನ 19 ಪಕ್ಷೇತರರಾಗಿರ್ಬೋದು, BJP ಅವರಾಗಿರ್ಬೋದು, ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ನೀಡ್ಯಾರ. ನಾವು ಅದೇ ಪ್ರಾಮಾಣಿಕವಾಗಿ ಯಾವುದೇ 23 ವಾರ್ಡ್ಗಳನ್ನು ಭೇದ ಮಾಡದೆ 24-25ನೇ ಸಾಲಿನ ಪುರಸಭೆಯ 2ನೇ ಅವಧಿಯ ಅವಕಾಶಕ್ಕಾಗಿ ಮೀಸಲಾತಿ ಅಡೆತಡೆ ಉಂಟಾಗಿ ನಮ್ಗೆ ಇವತ್ತಿನ ದಿನ ಅಂದರೆ ಏಪ್ರಿಲ್ 1ನೇ ತಾರೀಕಿಗೆ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡುವ ಮೂಲಕ ನಾನು ಜಗದೇವಿ ಮುತ್ತಪ್ಪ ಗುಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಈ ನನ್ನ ಆಯ್ಕೆಗೆ ಕಾರಣರಾದಂಥ ಕರ್ನಾಟಕ ಗಣ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಹಾಗೂ ನಮ್ಮ ಐಶಿ ಪಟ್ನಾಯಕ್ ಶೆಟ್ಟಿ ಅವರು, ಲೋಕನಾಥ್ ಅಗರ್ವಾಲ್ ಅವರು, ಮತ್ತು ಭರತ್ ಅಗರ್ವಾಲ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸುರೇಶ್ ಹಾರಳ್ ಅವರು,
ಡಾಕ್ಟರ್ ಬಸವರಾಜ್ ಕೋಟಿಯವರು, ಶೇಖರ್ ಗೊಳಸಂಗಿ ಅವರು, ಇನ್ನೂ ಹಲವಾರು ಜನ ಯಾರದೇ ಹೆಸರು ತೊಗೊಂಡಿಲ್ಲ ಅಂತ ಹೇಳಿ ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ರವಿ ರಾಠೋಡ್ ಅವರು, ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದಂಥ ಇನ್ನು ಹಿರಿಯರು ಹಾಗೂ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದಂಥ ರುಕ್ಮಿಣಿ ರಾಠೋಡ್ ಅವರು, ಹಾಗೆ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂಥ ಕಮಲಾ ಗೊಳಸಂಗಿ ಅವರು, ಇನ್ನೂ ಹಲವಾರು ಜನ, ನಾನು ಯಾರೂ ಹೆಸರು ತೊಗೊಂಡಿಲ್ಲ ಅಂತ ನನ್ನ ತಪ್ಪ ಅನ್ಯತಾ ಭಾವಿಸ್ಬೇಡ್ರಿ. ಎಲ್ಲ ನನ್ನ ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಆಶೀರ್ವಾದದಿಂದ ಇವತ್ತಿನ 2024-25 ಸಾಲಿನ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡಿ ನಾನು ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಕುಂದಿಸ್ಯಾರ. ನಾನು ಅದನ್ನು ಈ ಅಭಿವೃದ್ಧಿ, ನಮ್ಮ ಅಭಿವೃದ್ಧಿ ಅಂದರೆ ಶಿವಾನಂದ ಪಾಟೀಲ್ ಅಂದರೆ ಅಭಿವೃದ್ಧಿ ಅಂತ ಹೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದಂಥ ಸಚಿವರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ. ಅವರ ಒಂದು ಆಶಯದಂತೆ ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರು ಹಾಗೆ ಅವ್ರು ಏನು ಮಾರ್ಗದರ್ಶನ ಕೊಟ್ಟಾರ ನಮ್ಮ ಹಿರಿಯರು, ಅವರ ಶಿವಾನಂದ ಪಾಟೀಲ್ರ ಆದಿಯಾಗಿ ಅವ್ರೇನು ನಮ್ಮ ಹಿರಿಯರು ನಮ್ಗೆ ಯಾವ ಕೆಲಸವನ್ನು ಮಾಡುವಂತ ತೋರಿಸಿದಾರೋ, ಅವ್ರೇನು ಹೇಳ್ತಾರೋ ಅದನ್ನು ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರೆದಂಥ ಪ್ರತಿಯೊಂದು ವಾರ್ಡಿಗೂ ನಮ್ಮ ಮೂಲಭೂತ ಸೌಕರ್ಯ ಏನೇನೈತಿ ಏನಿಲ್ಲ ಅನ್ನೋದನ್ನು ಎಲ್ಲನೂ ಒದಗಿಸ್ಕೊಡೋಂಗೆ ನಮ್ಮ ಹಿರಿಯರ ಆದಿಯಾಗಿ ನಾವೆಲ್ಲರೂ ನಮ್ಮ 23 ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನ ಒಳಗೊಂಡು ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಒಂದು ಆಸೆ ಅದ. ಆ ಆಸೆಯನ್ನು ಇಟ್ಕೊಂಡು ನಾ ಈ ಸ್ಥಾನಕ್ಕೆ ಬಂದು ಕುಂತಿದ್ದೀನಿ. ಸೊ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದು ಈಗೇನು ಈ ಕುರ್ಚಿಗೆ ನನ್ನ ಅಲಂಕೃತವಾಗಿ ನನ್ನ ಕುಂಟಿಸಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಾನು ವಂದಿಸಿ ನನ್ನ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅವ್ರು ನನ್ನ ಜವಾಬ್ದಾರಿ ಕೊಟ್ಟು ನನ್ನ ಮಾಡ್ತಾಳ ಅಂತ ಜವಾಬ್ದಾರಿ ಕೊಟ್ಟೇನು ಈಗ ಕುರ್ಚಿ ಮೇಲೆ ಕುಂದಿಸಲ್ಲ, ಆ ಕುರ್ಚಿಗೆ ಒಂದು ಕ್ರಮಬದ್ಧವಾಗಿ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಟ್ಟು ನಾನು ಈ ನನ್ನ ಬಂದಂಥ ಸಮಯ 6 ತಿಂಗಳು. ಸೊ ಈ 6 ತಿಂಗಳಲ್ಲಿ